ಅಮ್ಮ. ಬಾರೆ, ಏನ್ ಇದಕ್ಕಿದ್ದಾಗೆ ಬಂದೆ? ಮನೇಲಿ ಎಲ್ರು ಚೆನ್ನಾಗಿದ್ದಾರಾ? ಹ್ಞೂ ಎಲ್ಲರೂ ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದೀರಾ ಅದಕ್ಕೆ? ಹ್ಞೂ ಚೆನ್ನಾಗಿದೆ, ನೀನು ಚೆನ್ನಾಗಿದ್ಯಾ? ಏನಮ್ಮ ನಿಂಗೂ ಅದಕ್ಕೆಗೂ ಜಗಳ ಆಯ್ತಂತೆ? ಏನಿಲ್ಲ ಕಣೆ. ಇತ್ತೀಚೆಗೆ ನಿನ್ನ ಅದಕ್ಕೆ ವಿಷಯ ನನ್ನ ಹತ್ರ ಏನೂ ಹೇಳ್ತಾ ಇಲ್ಲ ಬಿಡಮ್ಮ. ಏನಿರುತ್ತೆ, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅಂಥದ್ದು ಏನಿಲ್ಲ ಕಣೆ. ರೂಪಾ, ನಿನ್ಗೆ ಆಫೀಸ್ ಟೈಮ್ ಆಯ್ತಲ್ಲ, ನೀನು ಹೋಗು. ಹರಿಣಿ ಬಂದಿದ್ದಾಳಲ್ಲ, ಅವಳು ತೊಳಿತಾಳೆ. ಸರಿ ಅತ್ತೆ. ಹರಿಣಿ ಬಾರೆ, ಸಿಂಕಲ್ ಸ್ವಲ್ಪ ಪಾತ್ರೆ ಇದೆ, ತೊಳೆದ್ಬಿಡು. ಸ್ವಲ್ಪ ತರಕಾರಿ ಹೆಚ್ಕೊಡು, ಅಡುಗೆ ಮಾಡ್ತೀನಿ. ಏನಮ್ಮ ನೀನು 2 ದಿವಸ ಅಮ್ಮ ಮೇಲೆ ನೆಮ್ಮದಿಗಿರೋಣ ಅಂತ ಬಂದರೆ ಎಲ್ಲ ಕೆಲಸ ನನಗೆ ಹೇಳ್ತಿದೀಯಲ್ಲ. ನೀನು ಸೊಸೆ ಬಂದು ಮಾಡ್ಕೋತಾಳೆ ಬಿಡಮ್ಮ, ಬಾಮ್ಮ ನೀನು. ಇದ್ದೇಳೆ ಪಾಪ, ಅವಳು ಬರೋಕೆ 6:30-7 ಗಂಟೆ ಆಗುತ್ತೆ. ಬಂದವಳು ಸ್ವಲ್ಪನೂ ರೆಸ್ಟ್ ತಗೊಳ್ದಿರ ಮನೆ ಕೆಲಸ ಅಡುಗೆ ಕೆಲಸಗಳು ಮಾಡ್ತಾಳೆ. ನೀನು ಹೆಂಗಿದ್ರು ಫ್ರೀ ಆಗೇ ತಾನೇ ಇದೆಯಾ? ಬಾ ಮಾಡು ಬಾ. ಏನಮ್ಮ ನೀನು ಎಲ್ಲ ಅಮ್ಮಂದಿರು ಸೊಸೆ ಅದಿರ ಹತ್ರ ಕೆಲಸ ಮಾಡಿಸ್ಕೊಂಡು ಮಕ್ಳನ್ನ ಆರಾಮಾಗಿರ್ಲಿ ಅಂತಾನೆ ನಿನ್ನ ಮಕ್ಳ ಹತ್ರ ಕೆಲಸ ಮಾಡಿಸ್ಕೊಂಡು ನೀನು ಸೊಸೆನ ಆರಾಮಾಗಿಡ್ತಾ ಇದೆಯಲ್ಲ. ನನಗೆ ಸೊಸೆ ಬೇರೆ ಅಲ್ಲ, ಮಗಳು ಬೇರೆ ಅಲ್ಲ. ಅವಳು ಮನೆಗೋಸ್ಕರನೇ ದುಡಿತಾ ಇದ್ದಾಳೆ. ಅವಳು ಕೂಡ ಮನುಷ್ಯಲೆ, ಅವಳಿಗೂ ಸ್ವಲ್ಪ ಬೆಲೆ ಕೊಡೋದನ್ನ ಕಲ್ತ್ಕೊ. ಎದ್ ಬಾ. ಇಲ್ಲಿದ್ದು ಮನೆ ಕೆಲಸ ಮಾಡೋದ್ಕಿಂತ ನಾನು ಅಮ್ಮನೆಗೆ ಹೋಗೋದೆ ವಾಸಿ, ಬರಲಾ?